ನಮಸ್ಕಾರ ರೀ. ಬರ್ರಿ ಇವತ್ತು ಅಗದಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತು ಅಷ್ಟೇ ಹೆಲ್ದಿಯಾಗಿ ಈ ಗಜ್ರಿ ಹಲ್ವ ರೀ, ಅದೇ ರೀ ಕ್ಯಾರೆಟ್ ಹಲ್ವ ಮಾಡೋದು ತೋರಿಸ್ತೀನಂತ್ರಿ. ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಬೆಲ್ಲ ಹಾಕಿ ಹೆಂಗೆ ಮಾಡ್ಬೇಕಂತ ನೋಡ್ಕೊಂಬರಂಬರ್ರಿ. ಈಗ ನೋಡ್ರಿ, ನಾವೊಂದಿಸು ಇಲ್ಲಿ ಗಜ್ರಿ ತೊಗೊಂಡೇನ್ರಿ. ಚಲೋ ತೊಳ್ದೇನು ಮಾಡ್ತೀನಪ್ಪ ಅಂತಂದ್ರೆ ಈಗ ಇದ್ರದ್ದು ಸೊಪ್ಪಿ ಎಲ್ಲ ತೆಗಿತೀನಂತ್ರಿ. ಭಾಳ ಡೀಪ್ನು ತೆಗಿಲಕ್ಕೆ ಹೋಗ್ಬಾರ್ದು, ಸುಮ್ಮನೆ ಹಾಗೆ ಮೇಲೆ ಏನು ಮಾಡ್ಬೇಕಾಗ್ತದ್ರಿ, ಸೊಪ್ಪಿ ಎಲ್ಲ ತೆಗೆದು ಇಟ್ಕೋಬೇಕಾಗ್ತದೆ ನೋಡ್ರಿ. ಎಲ್ಲ ಸೊಪ್ಪಿ ತೆಗೆದು ಇಟ್ಟಿನ್ರಿ. ಈಗೇನಪ್ಪ ಮಾಡ್ತೀನಿ ಅಂತಂದ್ರೆ ಇದಕ್ಕೆ ತುರಿಬೇಕಾಗ್ತದೆ ರೀ. ನೋಡ್ರಿ, ಭಾಳ ಸಣ್ಣನೂ ತುರಿಬಾರ್ದು, ಅಷ್ಟೇ ಮೀಡಿಯಮ್ ಇದ್ರಾಗ ನಾವು ತುರಿದು ಇಟ್ಕೋಬೇಕಾಗ್ತದೆ ರೀ. ಚಲೋ ಹಿಂಗೆ ಎಸಳು ಬರಬೇಕು. ಒಟ್ಟು ಇಲ್ಲಿ 4 ಬಟ್ಟಲು ಇದು ತುರಿ ಅದ ರೀ, ಕ್ಯಾರೆಟ್ ತುರಿ ಅದ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಅವ ರೀ. ಇಲ್ಲಿ ಒಂದು ಪ್ಯಾನಿನಾಗ 1 ಚಮಚ ತುಪ್ಪ ಹಾಕ್ತೀನಂತ. ತುಪ್ಪ ಕರಗ್ತಂದ್ರೆ ಏನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಬಿಸಿ ಆದಮೇಲೆ ಈಗ ಡ್ರೈ ಫ್ರೂಟ್ಸು ಸೇರಿಸ್ಲತ್ತೀನಿ. ನಿಮಗೆ ಯಾವ ಇಷ್ಟ ಅವನೋ ಅವು ಸೇರಿಸ್ರಿ. ನಾನು ಜಾಸ್ತಿ ಏನು ಹುರಿಯಲ್ರಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಬಣ್ಣ ಚೇಂಜ್ ಆಯ್ತಂದ್ರೆ ನಾನು ತೆಗೆದುಬಿಡ್ತೀನಂತ. ಎಲ್ಲ ತೆಗೆದು ಒಂದು ಪ್ಲೇಟ್ನಾಗ ಸೈಡಿಗೆ ಎತ್ತಿಟ್ಕೋತೀನಂತ. ಈಗ ಅದೇ ಪ್ಯಾನಿನಾಗ ಮತ್ತೆ 1 ಚಮಚ ತುಪ್ಪ ಸೇರಿಸ್ಲತ್ತೀನಿ ರೀ. ಮತ್ತೀಗ ತುರಿದಿದ್ದು ಏನಿದು ಕ್ಯಾರೆಟ್ ಇತ್ತಲ್ಲ ಎಲ್ಲ ಇದ್ರಾಗ ಸೇರಿಸ್ಬಿಡ್ತೀನಂತ. ನಾನು ಮೆಜರ್ಮೆಂಟ್ ಹೇಳತ್ತೀನಿ ನೋಡ್ರಿ. ಇಲ್ಲಿ 4 ಬಟ್ಟಲು ಕ್ಯಾರೆಟ್ ತುರಿ ಅದ ರೀ. ಇದಕ್ಕೆ ಎಷ್ಟು ಬೆಲ್ಲ ಹಾಕಬೇಕಂತ ನಮ್ಮ ಮುಂದೆ ತೋರಿಸ್ತೀನಂತ. ಈಗ ನೋಡ್ರಿ, ಲೋ ಮೀಡಿಯಮ್ ಫ್ಲೇಮ್ನಾಗ ನಾವು ಇದಕ್ಕೆ ಹಾಗೆ ಅವಾಗ ಕೈ ಆಡಿಸ್ಕೊತಾ ಹುರಿಬೇಕಾಗ್ತದೆ. ಒಂದು 5 ನಿಮಿಷ ಹುರಿಬೇಕಾಗ್ತದೆ ರೀ. 5 ನಿಮಿಷ ಆದಮೇಲೆ ನೋಡ್ರಿ, ಇಲ್ಲಿ 4 ಬಟ್ಟಲು ಕ್ಯಾರೆಟ್ ತುರಿಗೆ ನಾ ಇಲ್ಲಿ 1.5 ಬಟ್ಟಲು ಹಾಲು ಸೇರಿಸ್ಲತ್ತೀನಿ ರೀ. ಸ್ವಲ್ಪ ಹಾಲು ಗಟ್ಟಿನೇ ಅವ ರೀ. ಕೆನೆ ಹಾಲಿದ್ದರಂತೂ ಇನ್ನೂ ಭಾಳ ಚಲೋ ಆಗ್ತದೆ. ಈಗ ನೋಡ್ರಿ, ಈ ಹಾಲಿನಾಗ ಇದು ಕುದಿಬೇಕಾಗ್ತದೆ. ಹಾಲು ಸ್ವಲ್ಪ ಅಟ್ಟಿಸ್ಬೇಕ್ರಿ. ಅಟ್ಟಿಸಾಯ್ತಂದ್ರೆ ಏನು ಮಾಡಬೇಕು, ಈಗ 1 ಬಟ್ಟಲು ಇಲ್ಲಿ ಪುಡಿ ಬೆಲ್ಲ ಸೇರಿಸೀನಿ ರೀ. ಅಂದ್ರೆ ನಾನು ಪುಡಿ ಮಾಡ್ಕೊಂಡೀನಿ ರೀ, ಅಂದ್ರೆ ತುರಿದು ಇಟ್ಕೊಂಡಿದ್ದ ಬೆಲ್ಲ. 4 ಬಟ್ಟಲಿಗೆ ನಾ ಇಲ್ಲಿ 1 ಬಟ್ಟಲು ಬೆಲ್ಲ ಸೇರಿಸೀನಿ. ರುಚಿ ಜಾಸ್ತಿ ಇಷ್ಟ ಅಂತಂದರೆ ಇನ್ನೊಂದು 1/4 ಬಟ್ಟಲು ನೀವು ಬೆಲ್ಲ ಹಾಕೋಬೋದು. ಸಕ್ಕರೆ ಆದ್ರೂ ಸೇಮ್ ಕ್ವಾಂಟಿಟಿನಾಗ ತೊಗೋಬೇಕಾಗ್ತದೆ ರೀ. ಈಗ ನೋಡ್ರಿ, ಹಾಗೆ ಇವಾಗ ಸಣ್ಣ ಉರಿ ಇಟ್ಟು ನಾನು ಹುರ್ಕೋತೀನಂತ. ಎಲ್ಲ ಅಟ್ಸೋದು ನೋಡ್ರಿ. ಈಗ ಕೊನೆಗೇನು ಮಾಡ್ತೀನಪ್ಪ ಅಂದ್ರೆ ಅವು ಹುರಿದಿಟ್ಟಿದ್ದು ಡ್ರೈ ಫ್ರೂಟ್ಸು ಮತ್ತು ಇಲೈಚಿ ಪುಡಿ ಅದೇ ರೀ, ಏಲಕ್ಕಿ ಪುಡಿ ಸೇರಿಸ್ಬಿಡ್ತೀನಂತ ಒಂದು 4-5. ಈಗ ಚಲೋ ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ನಮ್ಮದು ಹೆಲ್ದಿ ಕ್ಯಾರೆಟ್ ಹಲ್ವ ಇಲ್ಲಿ ರೆಡಿಯಾಗಿಬಿಟ್ಟದ್ರಿ. ಮತ್ತು ಈಗ ನೋಡ್ರಿ, ಹೀಗೆ ಬಿಸಿದು ಇಷ್ಟ ಇರೋರು ಬಿಸಿದನ್ನು ತಿನ್ಬೋದು. ಇಲ್ಲ ಅಂತಂದ್ರೆ ಆರಣ ನೋಡ್ರಿ, ಫ್ರಿಜ್ಜಿನಾಗ ಇಟ್ಟು ತಿಂದ್ರಂತೂ ಇನ್ನೂ ಮಸ್ತ್ ಇರ್ತದ್ರಿ. ನಂಗರ ಫ್ರಿಜ್ಜಿನಾಗ ಇಟ್ಟಿದ್ದು ಹಲ್ವ ಭಾಳ ಇಷ್ಟ ಆಗ್ತದ್ರಿ. ಹಾಗಾದ್ರೆ ಇವತ್ತಿಂದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.